ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 9ನೇ ಪ್ರಶ್ನೆ. ಮುಂದಿನ ಪ್ರಶ್ನೆ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಎಂಬಂತಹ ಚಾಪ್ಟರ್ ಇಂದ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲೂ ಕಪ್ಪು ಮಣ್ಣು ಬೆಳೆಯಲು ಸೂಕ್ತವಾಗಿದೆ. ಯಾಕೆ ಕಪ್ಪು ಮಣ್ಣು ಬೆಳೆಯಲು ಸೂಕ್ತವಾಗಿದೆ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಕಪ್ಪು ಮಣ್ಣು ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲೂ ಬೆಳೆಯಲು ಸೂಕ್ತವಾಗಿದೆ ಏಕೆ ಎನ್ನುವುದು ಈ ಮುಂದಿನ ಪ್ರಶ್ನೆ. ಓಕೆನಾ. ಕಪ್ಪು ಮಣ್ಣು ಹೆಚ್ಚಿಗೆ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ. ಓಕೆನಾ ಮಕ್ಕಳೇ, ಇದು ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ಉಂಟಾಗಿರುವಂತಹ ಮಣ್ಣು. ಓಕೆ, ಕಪ್ಪು ಮಣ್ಣು ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ಉಂಟಾಗಿರುವಂತಹ ಮಣ್ಣು. ಇದರಲ್ಲಿ ಹೆಚ್ಚು ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಅಂಶಗಳು ಇವೆ ಮಕ್ಕಳೇ. ಹೆಚ್ಚು ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ಗಳು ಇರುವಂತಹ ಮಣ್ಣು ಕಪ್ಪು ಮಣ್ಣು. ಓಕೆನಾ. ಇದರ ಬಣ್ಣ ಕಪ್ಪು. ಇದನ್ನು ಸಾಮಾನ್ಯವಾಗಿ ಎರೆಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಅಂತ ಕೂಡ ಕರೀತಾರೆ. ಏನಂತ ಕರೀತಾರೆ ಮಕ್ಕಳೇ? ಕಪ್ಪು ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು. ಹತ್ತಿ ಬೆಳೆಯಲು ಸೂಕ್ತವಾಗಿರುವುದರಿಂದ ಕಪ್ಪು ಹತ್ತಿ ಮಣ್ಣು ಎಂದರು ಕಳೆಯುತ್ತಾರೆ. ಸೊ ಇದು ಹೆಚ್ಚಿಗೆ ದಿನ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇರುತ್ತದೆ. ಆದ್ದರಿಂದ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲೂ ಕೂಡ ಕಪ್ಪು ಮಣ್ಣು ಹೆಚ್ಚು ಬೆಳೆಯಲು ಸೂಕ್ತವಾಗಿದೆ. ಇಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುವು ಅಂತ ಅಂದ್ರೆ ಹತ್ತಿ, ಜೋಳ, ಸೂರ್ಯಕಾಂತಿ, ಮೆಣಸಿನಕಾಯಿ, ಮೆಕ್ಕೆಜೋಳ ಎಟ್ಸೆಟ್ರಾ ಇತ್ಯಾದಿ ಬೆಳೆಗಳನ್ನ, ಈರುಳ್ಳಿ, ಭತ್ತ ಎಲ್ಲವನ್ನ ಈ ಒಂದು ಮಣ್ಣಿನಲ್ಲಿ ಬೆಳೆಯಲಾಗತ್ತೆ. ಓಕೆ, ಸೊ ಇದು ಕಂಡು ಬರುವಂತದ್ದು ಕೊಪ್ಪಳ, ಕಲಬುರಗಿ, ಯಾದಗಿರಿ, ಬಾಗಲಕೋಟೆ, ಬೆಳಗಾವಿ, ಚಿತ್ರದುರ್ಗ ಮುಂತಾದ ಕಡೆಗಳಲ್ಲಿ. ಸೊ ಯಾಕೆ ಇದು ಕಪ್ಪು ಮಣ್ಣು ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲೂ ಬೆಳೆಯುವುದಕ್ಕೆ ಸೂಕ್ತ? ನೋಡಿ, ಎಲ್ಲೆಲ್ಲಿ ಕಂಡು ಬರುತ್ತೆ, ಎಲ್ಲೆಲ್ಲಿ ಕಡಿಮೆ ಮಳೆ ಇದೆ, ಕಲಬುರಗಿ, ಯಾದಗಿರಿ, ಚಿತ್ರದುರ್ಗ, ಬಾಗಲಕೋಟೆ, ಬೆಳಗಾವಿ ಮತ್ತಿತರ ಪ್ರದೇಶಗಳಲ್ಲಿ ಕಂಡು ಬರುವಂತದ್ದು. ಓಕೆನಾ. ಕೊಪ್ಪಳ ಮತ್ತು ಇತರ ಪ್ರದೇಶಗಳಲ್ಲಿ ಕಂಡು ಬರುವಂತದ್ದು ಕಪ್ಪು ಮಣ್ಣು. ಓಕೆ, ಸೊ ಇದು ಅಧಿಕ ದಿನ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವುದರಿಂದ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲೂ ಬೆಳೆಯಲು ಸೂಕ್ತವಾಗಿದೆ. ಥ್ಯಾಂಕ್ ಯು.